ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಿಂಪಲ್ ಆಗಿದೆ ಹ್ಯಾಂಡ್ ವರ್ಕು. ಅದು ಸಿಂಪಲ್ ಆಗಿದ್ದರೂ ಕೂಡ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದನ್ನ ಕೊಡ್ತಾಯಿತ್ತು. ಯಾಕಂದರೆ ಕಸ್ಟಮರು ಕೂಡ ತುಂಬಾ ಇಷ್ಟಪಟ್ಟರು ಈ ಡಿಸೈನ್ನ ನೋಡಿ. ನಾನು ಇವಾಗ ಫಸ್ಟು ಬೇಸಿಕ್ ಲೈನ್ನ ಹಾಕ್ಕೊಂಡಿದ್ದೀನಿ, ಬೇಸಿಕ್ ಚೈನ್ ಸ್ಟಿಚ್ ಲೈನ್ನ ಹಾಕ್ಕೊಂಡಿದ್ದೀನಿ. ಆಗ ನನ್ನ ಹತ್ರ ಫೋನ್ ಇರಲಿಲ್ಲ. ಬೇಸಿಕ್ ಚೈನ್ ಸ್ಟಿಚ್ ಲೈನ್ ಹಾಕ್ಕೊಂಡಾಗ ನನ್ನ ಹತ್ರ ಫೋನ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಥ್ರೆಡ್ ಫಿಲ್ಲಿಂಗ್ ಸ್ಟಿಚ್ ಆದಮೇಲೆ ಮತ್ತೆ ಬೇಸಿಕ್ ಚೈನ್ ಸ್ಟಿಚ್ನ ಕೊಡ್ತೀನಿ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ನೋಡಿ, ನಾನು ಇವಾಗ ಥ್ರೆಡ್ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ಹ್ಯಾಂಡ್ ವರ್ಕ್ಗೆ ಗೊತ್ತಿರೋರಿಗೆ ಗೊತ್ತಿರ್ಬೋದು. ಥ್ರೆಡ್ ಲೋಡಿಂಗ್ ಸ್ಟಿಚ್ಚು ಮತ್ತು ಬೇಸಿಕ್ ಚೈನ್ ಸ್ಟಿಚ್ಚು, ಲೀಫ್ ಫಿಲ್ಲಿಂಗ್ ಸ್ಟಿಚ್ಚು, ಬಿಡ್ಸ್ ಲೋಡಿಂಗ್ ಸ್ಟಿಚ್ಚು ಅದೆಲ್ಲ ಗೊತ್ತಿರುತ್ತೆ. ಹ್ಯಾಂಡ್ ವರ್ಕ್ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅದನ್ನೆಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅದು ಕೈ ಹ್ಯಾಂಡ್ಲಿಗೆ ನಮಗೆ ಈಸಿಯಾಗಿ ಬರಬೇಕದು. ಬಂದಿಲ್ಲ ಅಂತಂದರೆ ಅದು ತುಂಬಾ ಏನಪ್ಪ ಕಷ್ಟ ಆಗುತ್ತೆ. ಅದನ್ನು ದಾರ ಎಳೆಯೋದೇ ಆಗಿರ್ಬೋದು, ನಾವು ಮಾಡೋದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ನಾನಿವಾಗ ಬೇಸಿಕ್ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಬೇಸಿಕ್ ಚೈನ್ ಸ್ಟಿಚ್ನ ಅಂದರೆ ಫಾಸ್ಟಾಗಿ ಬೇಸಿಕ್ ಚೈನ್ ಸ್ಟಿಚ್ನ ಫಾಸ್ಟಾಗಿ ಹಾಕ್ತೀನಿ. ಬಸ್ ಲೋಡಿಂಗ್ ಮಾಡುವಾಗ ಫಿನಿಶಿಂಗ್ ಅನ್ನೋದು ಬರಬೇಕಲ್ವಾ, ಆ ಲೋಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ತೀನಿ ಅಷ್ಟೇ. ಲೋಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ತೀನಿ. ಅದು ಬೇಗ ಬೇಗ ಆಗಲಿ ಅಂದ್ಬಿಟ್ಟು ನಾನು ಹತ್ರನೇ ಸಿಕ್ಕೊಂಡು ನಾನು ಬೇಗನೆ ಮಾಡ್ತಾಯಿದ್ದೆ. ಆವಾಗ ಬೇಗ ಬೇಗ ಫಾಸ್ಟಾಗಿ ಆಗ್ತಾಯಿತ್ತು. ಬಟ್ ನಾನು ಕುತ್ಕೊಂಡು ನಿಮ್ಗೆ ತೋರಿಸ್ಬೇಕನ್ನೋ ಒಂದು ಪೇಷನ್ಸಿಂದ ಒಂದು ಮುಕ್ಕಾಲು ಅವರಲ್ಲಿ ಸ್ಲೀವ್ ಡಿಸೈನ್ನ ಮಾಡಿದೆ. ಮುಕ್ಕಾಲು ಅವರು 1.5 ಅವರ್ ಆಯಿತು ಈ ಸ್ಲೀವ್ ಡಿಸೈನ್ ಮಾಡೋಕ್ಕೆ. ನಾನು ಅದನ್ನು ಒಂದು 11 ನಿಮಿಷಕ್ಕೆ ಎಡಿಟ್ ಮಾಡಿ ಫುಲ್ ಫಾಸ್ಟಾಗಿ ಓಡಿಸಿ ನಾನು ನಿಮಗೆ ವೀಡಿಯೋನದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿಯಾಗಿ ನಾನು ಅದನ್ನು ಬೇಸಿಕ್ ಚೈನ್ ಸ್ಟಿಚ್ನ ಎಳಿತಾ ಇದ್ದೀನಿ ಅಂತ. ಅದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಅಷ್ಟು ಶೈನಿಂಗಾಗಿ ನಿಮ್ಗೆ ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಆದರೆ ತುಂಬ ಚೆನ್ನಾಗಿ ಬಂತು. ಲಾಸ್ಟ್ ಫೈನಲಲ್ಲಿ ಯಾವ ರೀತಿಯಾಗಿ ಬಂತು ಡಿಸೈನು ಅಂತ ಒಂದು ಫೋಟೋ ತೊಗೊಂಡಿದ್ದೀನಿ. ಆ ಫೋಟೋನ ನೋಡೋರಂತೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಡ್ರಾಯಿಂಗ್ ಪೆನ್ಸಿಲು. ಇದನ್ನು ಡ್ರಾಯಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ನಾವು ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಡ್ರಾಯಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕರ್ವ್ ಶೇಪ್ನ ಇದನ್ನ ಡ್ರಾಯಿಂಗ್ ಮಾಡಿಕೊಂಡೆ. ಅಂದರೆ ಮಷಿನ್ ವರ್ಕ್ಗೆ ನಾವು ಮೆಷಿನಲ್ಲಿ ಎಳ್ಕೊತೀವಿ. ಬಟ್ ಹ್ಯಾಂಡ್ ವರ್ಕಲ್ಲಿ ಹ್ಯಾಂಡಲ್ ಮಾಡೋದ್ರಿಂದ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಳ್ಳೋದೇ ಲೇಸು. ಯಾಕಂದರೆ ಅದನ್ನು ಹ್ಯಾಂಡಲ್ಲಿ ನಾವು ಮಾಡ್ತಾ ಹೋದಾಗ ಅದೊಂದು ಫಿನಿಷಿನಲ್ಲಾದರೆ ಮಿಷಿನಲ್ಲಾದರೆ 0 to 5 ಹೇಳ್ಕೊತೀವಿ, 5ಇಂದ 0ಗೆ ಹೇಳ್ಕೊತೀವಿ, ಆ ಥರ ಮಾಡ್ಕೊತೀವಿ. ಹ್ಯಾಂಡಲ್ ಆ ಥರ ಅಲ್ಲ. ಅದು ಡ್ರಾಯಿಂಗ್ ಯಾವ ಥರ ಇರುತ್ತೋ ಅದೇ ಥರನೇ ತೊಗೊಂಡೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಒಂದು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಯಾಕಂದರೆ ಪೆನ್ಸಿಲ್ದು ಶಾರ್ಪ್ ಆಗಿರೋದ್ರಿಂದ ಡಿಸೈನ್ ಅನ್ನೋದು ತಿನ್ನಾಗಿ ಬರುತ್ತೆ. ಆವಾಗ ನಾವು ಮಾಡುವಂಥ ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ನಾವು ಬಳಪದಲ್ಲಿ ಆ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ಅದು ನಾವು ಮಾಡ್ತಾ ಮಾಡ್ತಾ ಅಳಿಸೋಗುತ್ತೆ. ಅದು ನಾವು ಬರೆದಿರೋದು ಮತ್ತು ಅದು ತಿಕ್ಕಾಗಿ ಬರುತ್ತೆ, ಡಿಸೈನು ತಿನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಆವಾಗ ನಾವು ವರ್ಕ್ ಹಾಕ್ಬೇಕಾದ್ರೆ ಶೇಪ್ ಅನ್ನೋದು ಮಿಸ್ ಆಗಿಬಿಡುತ್ತೆ. ಆ ಶೇಪ್ ಅನ್ನೋದು ಮಿಸ್ ಆಗಬಾರ್ದು ಅಂದರೆ ನಾವು ನೀಟಾಗಿ ಡ್ರಾ ಮಾಡ್ಕೋಬೇಕು. ನೋಡಿ, ನಾನು ಥ್ರೆಡ್ ಫಿಲ್ಲಿಂಗ್ ಸ್ಟಿಚ್ನ ಬೀಡ್ಸ್ ಲೋಡಿಂಗ್ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಇದು ಶುಗರ್ ಬೀಡ್ಸು. ಆ ಶುಗರ್ ಬೀಡ್ಸ್ನ ನಾನು ಒಂದೊಂದೇ ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಆ ಕರ್ವ್ ಶೇಪ್ ಯಾವ ಥರ ಇದೆಯೋ ಆ ಥರ ನಾನು ಬೀಡ್ಸ್ನ ಸ್ಟಿಚ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಅದು ಹೋಗ್ತಾ ಇದೆ ಅಂತ. ಅದು ನಾನು ಬೀಡ್ಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅದು ಅಂದರೆ ಸ್ವಲ್ಪ ಹತ್ರದಿಂದ ಗಮನಿಸಬೇಕು. ಯಾಕಂದರೆ ಅದು ಸ್ವಲ್ಪ ದೂರದಿಂದನೇ ನಾನು ವೀಡಿಯೋ ಮಾಡಿರೋದಲ್ವ, ಅಷ್ಟು ಕ್ಲಾರಿಟಿಯಾಗಿ ಸ್ವಲ್ಪ ಅಟ್ರಾಕ್ಷನ್ ಆಗೋ ಥರ ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಓಕೆ. ನೋಡಿ, ನಾನು ಬೀಡ್ಸ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದರಲ್ಲಿ ಲೋಡ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಮ್ಯಾಟ್ನ ಯೂಸ್ ಮಾಡ್ತಾರೆ ಆ ಬೀಡ್ಸ್ ಲೋಡ್ ಮಾಡ್ಕೋಬೇಕಾದ್ರೆ. ಆ ಮ್ಯಾಟ್ ಇನ್ನೂ ನಾನು ತೊಗೊಂಡಿಲ್ಲ. ಯಾಕಂದರೆ ಒಂದು ತಿಂಗಳಿಗೆ ಒಂದು 4-3 ಇರುತ್ತೆ ಹ್ಯಾಂಡ್ ವರ್ಕು. ಅಷ್ಟೊಂದೆಲ್ಲ ಬಂಡವಾಳ ಹಾಕೋ ಅವಶ್ಯಕತೆ ಇರಲ್ಲ ಅಂತ ನನಗನ್ನಿಸ್ತು. ನಾವಿರೋ ವಸ್ತುವಲ್ಲೇ ನಾವು ಯೂಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಸುಮ್ಮನೆ ನಾವು ಅಂದರೆ ಅನ್ನೆಸೆಸರಿಯಾಗಿ ಬೇರೆ ಥಿಂಗ್ಸ್ ಎಲ್ಲ ಯೂಸ್ ಮಾಡೋ ಬದಲು ನಮ್ಮ ಆ ಬಿಸ್ನೆಸ್ ನಮಗೆ ಇಂಪ್ರೂವೈಸ್ ಆಗಿದೆಯಾ, ಬಿಸ್ನೆಸ್ಸು ತುಂಬ ಬೇಡಿಕೆ ಇದೆಯಾ, ಆವಾಗ ನಾವು ಬಂಡವಾಳ ಹಾಕಿದ್ರೆ ಏನು ಲಾಸ್ ಆಗೋಲ್ಲ. ಬೇಡಿಕೆ ಇಲ್ಲದೇ ಇರುವಂಥ ಬಿಸ್ನೆಸ್ಗೆ ನಾವು ಬಂಡವಾಳ ಹಾಕಿದ್ರೆ ಲಾಸ್ ಆಗುತ್ತೆ. ಈಗ ಮಿಷಿನ್ ಎಂಬ್ರಾಯ್ಡ್ರಿ ಎಲ್ಲರೂ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ತಾರೆ. ಅದು ಜನರಲ್ಲಾಗಿ ಕಾಮನಾಗಿ ಓಡುತ್ತೆ. ಅದಕ್ಕೆ ಯಾವುದೇ ಥರದ ಐಟಮ್ ಹಾಕ್ಕೊಂಡ್ರೂ ಕೂಡ ಅದು ನಮಗೆ ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ಇದಂದರೆ ಎಷ್ಟು ಮೆಟೀರಿಯಲ್, ಕಾಸ್ಟ್ಲಿ ಮೆಟೀರಿಯಲ್ ಎಲ್ಲ ತೊಗೊಂಡ್ರು ವೇಸ್ಟೇ. ಯಾಕಂದರೆ ಒಂದು ತಿಂಗಳಿಗೆ 3, 4, 5 ಆ ಥರ ಇರುತ್ತೆ. ಅದನ್ನು ಇರೋ ಐಟಮೆಲ್ಲ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸುಮ್ಮನೆ ಎಕ್ಸ್ಟ್ರಾ ಐಟಮ್ ಎಲ್ಲ ತೊಗೊಂಡ್ರೆ ಲಾಸ್ ಆಗಿಬಿಡುತ್ತೆ. ನೋಡಿ, ನಾನು ಇದಕ್ಕೆ ತುಲಿಪ್
ನೀಡಲೇನು ಯೂಸ್ ಮಾಡ್ತಾಯಿಲ್ಲ, ಐರನ್ ನೀಡಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಸರಿಗೆ ಬೀಡ್ಸು ಒಂದು 10-15 ಲೋಡ್ ಆಗೋ ಥರ ಸೂಜಿ ಬರುತ್ತಲ್ಲ, ತುಂಬ ತಿನ್ನಾಗಿರೋ ಸೂಜಿ, ಅದನ್ನು ಯೂಸ್ ಮಾಡಿ ಲೋಡ್ ಮಾಡ್ಕೋತಾ ಇರೋದು. ಯಾಕಂದರೆ ತುಲಿಪ್ ನೀಡಲು 24 ನಂಬರ್ನ ನಾವು ಯೂಸ್ ಮಾಡ್ತೀವಿ ಬೀಡ್ಸ್ ಲೋಡಿಂಗ್ಗೆ. ಆ ತುಲಿಪ್ ನಂಬರು 24 ನಂಬರ್ನ ಯೂಸ್ ಮಾಡಿದಾಗ ಅದು ತುಂಬ ಸಣ್ಣ ಇರುತ್ತೆ ಮತ್ತು ಲೆಂತ್ ಕೂಡ ಕಮ್ಮಿ ಇರುತ್ತೆ. ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗದೆ ಬೇಸಿಕ್ ಇರೋರು ಈಸಿಯಾಗಿ ಲೋಡ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಅಂದರೆ ಏನಪ್ಪ ಈಸಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಅದ್ರ ಮೂತಿಗೆ ಇರುತ್ತಲ್ಲ ದಾರ ಎಳ್ಕೊಳ್ಳೋದು, ಅದು ಸ್ವಲ್ಪ ದಪ್ಪ ಇರುತ್ತೆ. ಅದರಿಂದ ಈಸಿಯಾಗಿ ನಾವು ದಾರಾನ ಮೇಲೆ ಎಳ್ಕೊಬೋದು. ಇದರಲ್ಲಿ ತುಂಬ ತಿನ್ನಾಗಿರುತ್ತೆ. ಯಾವುದು ಐರನ್ ನೀಡಲ್ ಅಂತ ಹೇಳಿದ್ನಲ್ಲ, ಫುಲ್ ಪ್ಲೇನು, ಅದು ತುಂಬ ತಿನ್ನಾಗಿರುತ್ತೆ. ದಾರಾನ ಎಳ್ಕೊಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಎಕ್ಸ್ಪೀರಿಯೆನ್ಸ್ ಆಗದೆ ಯಾವ ಕಾರಣಕ್ಕೂ ಅದು ದಾರ ಮೇಲ್ಗಡೆ ಬರೋಲ್ಲ. ಯಾಕಂದರೆ ಮೂತಿ ತುಂಬ ಚಿಕ್ಕದಾಗಿರೋದ್ರಿಂದ ನಾವು ದಾರಾನ ಮೇಲೆ ಎಳ್ಕೊಬೇಕಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ನಾನು ಸ್ಟಾರ್ಟಿಂಗ್ ತುಂಬಾ ಕಷ್ಟಪಟ್ಟೆ ಇದರಲ್ಲಿ. ಯಾಕಂದರೆ ನಾನು ಜಾಸ್ತಿ ಯೂಸೇ ಮಾಡ್ತಿರ್ಲಿಲ್ಲ. ಅಯ್ಯೋ ಬೇಡಪ್ಪ ಈ ಸೂಜಿ ಸವಸ, ಏನಪ್ಪ ದಾರನ ಸಿಕ್ಕಲ್ಲ ಅದ್ರ ಕೈಗೆ ಅಂತ. ಆಮೇಲೆ ರೂಢಿ ಮಾಡ್ಕೋತಾ ತುಂಬ ಈಸಿ ಆಗ್ಬಿಡ್ತು. ಮತ್ತು ಡಿಸೈನು ಕೂಡ ಬೇಗ ಫಿನಿಶ್ ಆಗುತ್ತೆ. ಬೇಗನೆ ಎಂಬ್ರಾಯ್ಡ್ರಿ ಮಾಡಿ ಬೀಡ್ಸ್ ಲೋಡಿಂಗ್ನ ಮುಗಿಸ್ಬೋದು. ನೋಡಿ, ಎಲ್ಲ ಥರದ ನಾವು ಒಂದು ಬೋಟಿಕ್ ನಡೆಸಬೇಕು ಅಂತಂದರೆ ಎಲ್ಲ ಥರದನ್ನು ನಾವು ಕಲ್ತಿರಬೇಕು. ಎಲ್ಲ ಥರನೂ ನಾವು ಕಲೀಲಿಲ್ಲ ಅಂತಂದರೆ ಒಂದು ಬೋಟಿಕ್ ನಡೆಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕುಚ್ಚಾಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ, ನೀವು ಬ್ಲೌಸ್ಗೆ ಸಂಬಂಧಪಟ್ಟಿರುವಂತಹ ಏನಪ್ಪ ಇದನ್ನು ಡಿಸೈನ್ಸ್ನ ಕಲ್ತ್ಕೊಂಡ್ರೆ ಸಾಕು. ಆ ಬ್ಲೌಸ್ ಸಂಬಂಧಪಟ್ಟಿರೋದನ್ನೆಲ್ಲ ಕಲ್ತ್ಕೊಬಿಟ್ರಿ ಅಂದರೆ ನೀವು ಆರಾಮ್ಸೆ ಒಂದು ಬೋಟಿಕ್ಕಿನ ನಡೆಸ್ಬೋದು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಚೂಡಿದಾರ ಅನ್ನೋದು, ಫ್ರಾಕ್ಸ್ ಅನ್ನೋದು ಅದೆಲ್ಲ ತುಂಬ ಈಸಿ ಇರುತ್ತೆ. ಮತ್ತು ಅದು ಏನು ಗೊತ್ತಾ, ಲೂಸ್ ಇದ್ದರೂ ಕೂಡ ವೇರ್ ಮಾಡ್ತಾರೆ ಕಸ್ಟಮರು. ಬ್ಲೌಸ್ ಆ ಥರ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಅದನ್ನು ಫಿನಿಷಿಂಗ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಅದನ್ನೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಅದನ್ನು ನಾವು ಈಸಿಯಾಗಿ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಅದೆಲ್ಲ ಫಿಟ್ಟಿಂಗ್ಸ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಆರ್ಮೋಲ್ ಲೆಂತ್ ಆಗಿರ್ಬೋದು. ಮತ್ತು ಇವಾಗ ನಾನು ಹ್ಯಾಂಡ್ ವರ್ಕ್ನ ಈ ಥರ ಹೋಗ್ತಾ ಇದ್ದೀನಿ. ಈ ಥರ ನಾವು ಹ್ಯಾಂಡ್ ವರ್ಕ್ನ ಹೋಗಬೇಕಾದ್ರೆ ಅದು ನೋಡಿ ನಿಮಗೆ ನೋಡೋಕ್ಕೆ ತುಂಬ ಈಸಿಯಾಗಿ ಕಾಣಿಸುತ್ತೆ. ಕಮೆಂಟ್ಸ್ ಕೂಡ ಮಾಡ್ಬೋದು, ಮೇಡಮ್ ಆ ಥರ ಇದೆ, ಈ ಥರ ಇದೆ, ಮತ್ತು ಈ ಥರ ಚೆನ್ನಾಗಿದೆ, ಆ ಥರ ಬಂದಿದೆ ಅಂತ. ಬಟ್ ಆದರೆ ನಾವು ಮಾಡೋಕ್ಕೆ ಅದನ್ನು ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಫಿನಿಷಿಂಗ್ ಅನ್ನೋದು ಬರಬೇಕಂದ್ರೆ ತುಂಬಾ ಕಷ್ಟ. ಫಿನಿಷಿಂಗ್ ಅನ್ನೋದು ನಾವು ಕೊಡಲೇಬೇಕು. ಕಸ್ಟಮರ್ ಇಲ್ಲ ಅಂದರೆ ಇಷ್ಟಪಡಲ್ಲ. ಬ್ಲೌಸನ್ನು ನಾವು ಕಲ್ತ್ಕೊಂಡ್ವಿ, ಬ್ಲೌಸ್ ಬಗ್ಗೆ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಮುಂದಿನ ಅಂದರೆ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಥರದ ಕಷ್ಟ ಅನ್ನೋದು ಬರೋಲ್ಲ. ಯಾಕಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದನ್ನೆಲ್ಲ ನಾವು ಇಷ್ಟಪಟ್ಟಾದ್ಮೇಲೆ ಕಲ್ತಾದ್ಮೇಲೆ ಇಷ್ಟಪಟ್ಟು ನಮಗೆ ಫ್ಯೂಚರಲ್ಲಿ ಏನು ಕಷ್ಟ ಆಗೋಲ್ಲ. ಒಂದು ಬಿಸ್ನೆಸ್ ಅನ್ನೋದು ಕೈಲಿರುತ್ತೆ, ನಮ್ಮ ಜೀವನ ನಾವು ನಡೆಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬ್ಲೌಸ್ ಬರ್ತಾಯಿಲ್ಲ, ಬ್ಲೌಸು ಇವಾಗ ಕಮ್ಮಿ ಇದೆ ಆರ್ಡರ್ಸ್ ಅನ್ನುವಾಗ ಹ್ಯಾಂಡ್ ವರ್ಕ್ ಮಾಡ್ಬೋದು. ಹ್ಯಾಂಡ್ ವರ್ಕ್ ಬಂದಿರುತ್ತೆ. ಹ್ಯಾಂಡ್ ವರ್ಕ್ ಕಮ್ಮಿ ಇದೆ ಆರ್ಡರ್ಸ್ ಅನ್ನುವಾಗ ಮಷಿನ್ ವರ್ಕ್ ಮಾಡ್ಬೋದು. ಮಷಿನ್ ವರ್ಕ್ ಆರ್ಡರ್ಸ್ ಕಮ್ಮಿ ಇದೆ ಅನ್ನುವಾಗ ಲಾಂಗ್ ಗೋನ್ ಮಾಡ್ಬೋದು, ಫ್ರಾಕ್ಸ್ ಮಾಡ್ಬೋದು, ಮತ್ತು ಇದು ಲೆಹೆಂಗಾ ಮಾಡ್ಬೋದು, ಲಂಗ ಬ್ಲೌಸ್ ಮಾಡ್ಬೋದು. ನಾನು ತುಂಬ ಡಿಸೈನ್ಸ್ನ ಇವಾಗ ಗೌರಿ ಬುಕ್ ಮಾಡಿದೆ. ಲಂಗ ಬ್ಲೌಸ್ ಆಗಿರ್ಬೋದು, ಲೆಹೆಂಗಾ, ಮಧುಬಾಲ ಬ್ಲೌಸ್ ಡಿಸೈನ್ ಮತ್ತು ಲೆಹೆಂಗಾ ಆಗಿರ್ಬೋದು. ಅದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದನ್ನು ವೀಡಿಯೋನ ಸೆಂಡ್ ಮಾಡ್ತೀನಿ ನಿಮಗೆ. ಅದನ್ನು ನೋಡೋರಂತೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಮಧುಬಾಲ ಬ್ಲೌಸ್ ಡಿಸೈನು ತುಂಬ ಟ್ರೆಂಡಿಯಾಗಿದೆ. ಅದನ್ನು ಯಾವ ರೀತಿಯಾಗಿ ನಾವು ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿಲ್ಲ. ಯಾಕಂದರೆ ಹಬ್ಬದ ಸೀಸನಲ್ಲಿ ನಾನು ನೋಡಿ ಎಷ್ಟು ನೀಟಾಗಿ ಬಂತು ಅದು. ಏನಪ್ಪ ಇದನ್ನು ಜರ್ದೋಸಿಲೇ ನಾನು ಮಾಡಿರೋದು. ಅದನ್ನು ಜಸ್ಟ್ ಜರ್ದೋಸಿಲೆ ಆ ಥರ ಶೇಪ್ ಅನ್ನೋದನ್ನ ಕೊಟ್ಟಿದ್ದೀನಿ. ನೋಡಿ, ನಾವು ಫಿನಿಷಿಂಗ್ ಅನ್ನೋದು ಕಲ್ತ್ಬಿಟ್ವಿ ಅಂತಂದರೆ ಒಂದು ನೂಲಲ್ಲಿ ಕೂಡ ನಾವು ಡಿಸೈನ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಆ ಮಧ್ಯ ಸಣ್ಣ ಚಿಕ್ಕ ಲೀಫ್ ಮಾಡಿದ್ದೀನಲ್ಲ, ಆ ಲೀಫ್ ಮಧ್ಯ ನಾನು ಬೀಡ್ಸ್ ಲೋಡಿಂಗ್ನ ಕೊಡ್ತಾಯಿದ್ದೀನಿ. ಒಂದು 3 mm ಬೀಡು ಮತ್ತು ಇನ್ನೊಂದು ಶುಗರ್ ಬೀಡು, ಎರಡೂ ಏನಪ್ಪ ಹಾಕಿ ನಾನು ಲೋಡಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಆ ಲೋಡಿಂಗ್ ಅನ್ನೋದನ್ನ ಕೊಟ್ಟ ಮೇಲೆ 8 x 8 16 ಎಳೆ ದಾರನ ಯೂಸ್ ಮಾಡಿಕೊಂಡು 16 ಎಳೆ ದಾರದಲ್ಲಿ ಲೀಫ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಆವಾಗ ಅದು ತುಂಬ ಚೆನ್ನಾಗಿ ಬಂತು. ನೋಡೋರಂತೆ ನಾನು ಯಾವ ಥರ ಡಿಸೈನ ಮಾಡಿದ್ದೀನಿ ಅಂತ. ಜಸ್ಟ್ ಒಂದೊಂದು ಲೈನ್ ಮಾಡೋದನ್ನ ಮಾತ್ರ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಫುಲ್ಲು ಮಾಡೋದನ್ನ ನಾನು ವೀಡಿಯೋ ಮಾಡಿಲ್ಲ. ಯಾಕೆ ನಾನು ಫುಲ್ಲು ಮಾಡೋದನ್ನ ವೀಡಿಯೋ ಮಾಡಿಲ್ಲ ಅಂತಂದರೆ ಅದು ತುಂಬಾ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದು ತುಂಬ ಟೈಮ್ ರೆಕಾರ್ಡ್ ಮಾಡೋಕ್ಕೆ ಫೋನ್ ಆಗಿರೋದ್ರಿಂದ ತುಂಬ ಜಾಸ್ತಿ ಟೈಮ್ ತೊಗೊಂಡ್ರೆ ಅದು ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಆಗುತ್ತೋ ಸಾಧ್ಯವಾದಷ್ಟು ಅಷ್ಟು ತೋರಿಸಿದ್ದೀನಿ. ಯಾಕಂದರೆ ನಾವೇನು ವರ್ಕ್ ಆಗ್ತಾ ಇರ್ತೀವೋ ಆ ವರ್ಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಏನು ಕಸ್ಟಮರ್ಗೆ ಮಾಡ್ಕೊಡ್ತಾ ಇರ್ತೀವೋ ಅದನ್ನು ತೋರಿಸ್ತಾ ಇರ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಫುಲ್ಲಾಗಿ ವೀಡಿಯೋ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಆದರೆ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಅಂದರೆ ನಮ್ಮ ಹತ್ರ ಆ ಥರ ಎಲ್ಲ ಶೂಟಿಂಗ್ಗೆ ಐಟಮ್ಸ್ ಇರಬೇಕು. ಬಟ್ ನಮ್ಮ ಹತ್ರ ಇರೋದು
ಮಾಡಿದೆ ಫೋನಲ್ಲಿ ಏನು ಸಾಧ್ಯತೆ ಆಗುತ್ತೋ ಅಷ್ಟನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. 8x8 16 ಎಳೆ ದಾರನ ನಾನು ಸೂಜಿಗೆ ಸುತ್ತಕೊಂಡು ಲೀಫ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಆ ಲೀಫ್ ಫಿಲ್ಲಿಂಗ್ ಅನ್ನೋದು ತುಂಬ ಚೆನ್ನಾಗೇ ಬಂತು, ತುಂಬ ಚೆನ್ನಾಗಿತ್ತು ಕೂಡ ಅದು. ಯಾಕಂದರೆ ನಾವು ಲೀಫ್ ಯಾವ ಥರ ನಾನು ಶೇಪ್ ಕೊಟ್ಟಿದ್ದೀನೋ ಜರಿ ಥ್ರೆಡಲ್ಲಿ ಆ ಥರ ನಾನು 16 ಎಳೆ ದಾರನ ನಾನು ಫಿಲ್ಲಿಂಗ್ ಕೊಡ್ತಾ ಹೋದೆ. 16 ಎಳೆ ದಾರನ ನಾವು ಫಿಲ್ಲಿಂಗ್ ಕೊಡ್ತಾ ಹೋದ್ಮೇಲೆ ನನಗೂ ಅಷ್ಟೇ ಕಸ್ಟಮರ್ ಹತ್ರ ತೊಗೊಂಡಾಗ ಅವರು ಅಷ್ಟೇ ಅದನ್ನೇ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಫಿನಿಶಿಂಗ್ ಅನ್ನೋದು ನಂಗೆ ತುಂಬಾ ಇಷ್ಟ ಆಯಿತು ಅಂತ. ನಾನು ಅವ್ರಿಗೆ 15 ಡೇಸ್ ಟೈಮ್ ತೊಗೊಂಡಿದ್ದೆ. ನಾನು ಇದನ್ನು ವರ್ಕ್ ಹಾಕಿ ಕೊಡೋಕ್ಕೆ ಟೈಮ್ ಆಗುತ್ತೆ, ನನ್ನ ಹತ್ರ ತುಂಬ ಆರ್ಡರ್ಸ್ ಇದೆ ಇವಾಗ ಮಾಡೋಕ್ಕೆ ಅಂತ. ಆದರೆ ಅವರು ಫೋನ್ ಮಾಡ್ತಾನೇ ಇದ್ದರು, ಯಾವ ಥರ ಮಾಡ್ತಾರೋ ಏನು ಮಾಡ್ತಾರೋ, ಏನಾದರೂ ಏನಪ್ಪ ಫಿನಿಶಿಂಗ್ ನೀಟಾಗಿ ಕೊಡ್ದೆ ಅಲ್ರೋ ಏನೋ ಅಂತ ಪ್ರತಿಯೊಂದು ಹೆಜ್ಜೆಗೂ ವೀಡಿಯೋ ಕಳಿಸ್ಕೊಳ್ಳೋದು, ಫೋಟೋ ಕಳಿಸ್ಕೊಳ್ಳೋದು ಆ ಥರ ಮಾಡ್ತಾನೇ ಇದ್ದರು. ಯಾಕಂದರೆ ಕಸ್ಟಮರ್ ಅಂದಮೇಲೆ ಅವ್ರಿಗೆ ಭಯ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ನಾನೇನು ಮಾಡಿದೆ, ಅವ್ರಿಗೆ ಕಳಿಸ್ತಾನೇ ಇದ್ದೆ. ಮತ್ತು ನಾನು ಮಾಡೋಕ್ಕೆ ಆಗಿರಲಿಲ್ಲ, ನಾನು ಇನ್ನೂ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೆ. ಇದಕ್ಕೆಲ್ಲ ತುಂಬ ಪೇಷನ್ಸ್ ಇರಬೇಕು ಮತ್ತು ಮೈಂಡ್ ರಿಲ್ಯಾಕ್ಸೇಷನಲ್ಲಿ ಇಟ್ಕೊಂಡಿರಬೇಕು. ನಾವು ಯಾವುದೇ ಒಂದು ಹ್ಯಾಂಡ್ ವರ್ಕೇ ಆಗಲಿ ಮಷಿನ್ ವರ್ಕೇ ಆಗಲಿ ಮಾಡಬೇಕಾದ್ರೆ ಕಟ್ಟಿಂಗು ಅಷ್ಟೇ ನಮ್ಮ ಪೇಷನ್ಸ್ ಇಲ್ಲ ಮತ್ತು ಮೈಂಡ್ ರಿಲ್ಯಾಕ್ಸ್ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀಟಾಗಿ ನಾವು ಫಿನಿಶಿಂಗ್ ಅನ್ನೋದು ಕೊಡಬೇಕು. ನಾನಿಲ್ಲಿ ಫಾಸ್ಟ್ ಎಡಿಟಿಂಗ್ ಮಾಡಿರೋದ್ರಿಂದ ನಾನು ಬೇಗ ಮೂವ್ಮೆಂಟ್ ಆಗ್ತಾಯಿದೆ. ನಾನು ಸ್ವಲ್ಪ ಸ್ಲೋವಾಗೆ ಮಾಡಿರೋದು. ನಾನು ಸ್ಲೋವಾಗೆಲ್ಲ ತೋರಿಸ್ತಾ ಹೋಯಿತು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ನೋಡಿ ಫುಲ್ಲು ಎಲ್ಲ ಫಿಲ್ಲಿಂಗ್ ಎಲ್ಲ ನಾನು ಕೊಟ್ಟಾಗಿದೆ, ಅಂದರೆ ಇನ್ನೇನು ಕೊಟ್ಟಾಯಿತು ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾನು ಪೂರ್ತಿ ಎಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಅದು ಎಷ್ಟಿದೆಯೋ ಅಷ್ಟನ್ನು ನಾನು ಪೂರ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಅದೆಲ್ಲ ಮಾಡ್ತಾ ಕೊಡದೆ ತುಂಬ ಟೈಮ್ ತೊಗೊಳುತ್ತೆ. 2 ಅವರ್ ನಾನು ವೀಡಿಯೋ ಮಾಡಬೇಕು ಅಂದರೆ ಫೋನಲ್ಲಿ ಸ್ಟೋರೇಜೇ ಆಗೋಲ್ಲ. ನೋಡಿ ಎಷ್ಟು ನೀಟಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಷಿನ್ ವರ್ಕ್ ಅಂತ ಅನ್ಬೇಕು, ಹ್ಯಾಂಡ್ ವರ್ಕ್ ಅಂತ ಅನಿಸೋದೇ ಇಲ್ಲ. ನನಗೂ ತುಂಬಾ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.